ಈ ವಿಡಿಯೋ ಕನ್ನಡ ನಾಡಿನ ಅನಭಿಷಿಕ್ತ ದೊರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಾಗೂ ಕನ್ನಡ ನಾಡಿನ ಯುವ ನಾಯಕ ಹಾಗೂ ಕನ್ನಡ ಚಲನಚಿತ್ರ ಅಷ್ಟೇ ಏಕೆ ಇಡೀ ಚಿತ್ರರಂಗದಲ್ಲಿಯೇ ಅಷ್ಟೇ ಏಕೆ ಪ್ರಪಂಚದ ಮೂಲೆ ಮೂಲೆಯಲ್ಲಿಯೂ ತನ್ನ ಅಭಿಮಾನಿ ಬಳಗವನ್ನು ಬೆಳೆಸಿಕೊಂಡಿರುವ ಯುವ ನಾಯಕ ಯುವ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸುವ ಮುಖೇನ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಎಲ್ಲರ ನೆಚ್ಚಿನ ಯುವ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ ಅರ್ಪಿಸುತ್ತಾ ಈ ವಿಡಿಯೋ ಪ್ರಾರಂಭಿಸೋಣ. ಬನ್ನಿ ಎಲ್ಲರೂ ನೋಡೋಣ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ಮಹಾವಿಷ್ಣುವಿನ ದಶಾವತಾರದಲ್ಲಿ ಹಿಂದಿನ ಅವತಾರಗಳ ಬಗ್ಗೆ, ಅಂದರೆ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ ಅವತಾರವನ್ನು ತಿಳಿದುಕೊಂಡಿದ್ದು, ಇದೀಗ ನರಸಿಂಹನ ಅವತಾರವನ್ನು ತಿಳಿದುಕೊಳ್ಳೋಣ ಬನ್ನಿ. ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಅನ್ಯಾಯ ಅಕ್ರಮಗಳು ತಾಂಡವವಾಡುತ್ತದೋ ಅಂತಹ ಸ್ಥಳಗಳಲ್ಲಿ, ಅಂತಹ ಸಂದರ್ಭದಲ್ಲಿ ಮಹಾವಿಷ್ಣುವು ಒಂದೊಂದು ಅವತಾರವನ್ನೆತ್ತಿ ಆ ಕಾರ್ಯವನ್ನು ಸಂಪೂರ್ಣವಾಗಿ ವಿಫಲಗೊಳಿಸಿ ಅಲ್ಲಿ ಮಹತ್ ಕಾರ್ಯವನ್ನು ಸಾಧಿಸಿ ಧರ್ಮ, ನ್ಯಾಯ, ನಿಷ್ಠೆ ಎಲ್ಲವನ್ನು ಉಳಿಸುವಂಥ ಕಾಯಕದಲ್ಲಿ ತೊಡಗುತ್ತಾನೆ. ಅದರಂತೆಯೇ ಇದೀಗ ಉಗ್ರ ನರಸಿಂಹನ ಅವತಾರದ ಬಗ್ಗೆ ತಿಳಿಯೋಣ. ಹಿರಣ್ಯಕಶಿಪುವನ್ನು ವಧೆ ಮಾಡಿದಂತಹ ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ. ಹಿರಣ್ಯಾಕ್ಷನನ್ನು ವರಾಹ ರೂಪದಲ್ಲಿ ವಧೆ ಮಾಡಿ ಎಲ್ಲ ಋಷಿ ಮುನಿಗಳಿಗೂ ಹಾಗೂ ಪ್ರಜೆಗಳಿಗೂ ಸಂಕಷ್ಟವನ್ನು ಭಗವಂತನು ದೂರ ಮಾಡಿದನು. ಆದರೆ ಇದರಿಂದ ಕುಪಿತಗೊಂಡ ಹಿರಣ್ಯಕಶಿಪುವು, ಒಂದು ಹಂದಿಯು ನನ್ನ ತಮ್ಮನನ್ನು ಕೊಂದಿತ್ತೆ, ಛೇ ಎಂತಹ ದುರ್ವಿಧಿ ಎಂದು ತಿಳಿದು ಅದರ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊರಡುತ್ತಾನೆ. ಈ ಸಂದರ್ಭದಲ್ಲಿ ತಾಯಿಯು ಅವನನ್ನು ತಡೆದು, ಮಗನೇ, ನೀನು ಈ ಸಂದರ್ಭದಲ್ಲಿ ಸೇಡು ತೀರಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡು. ಆಗ ತಪಸ್ಸಿನ ಸಿದ್ಧಶಕ್ತಿಯಿಂದ ನಿನ್ನ ಶಕ್ತಿಯೆಲ್ಲವೂ ಪ್ರಬಲವಾಗುತ್ತದೆ. ಅದರಿಂದ ನೀನು ಆ ಮಹಾವಿಷ್ಣುವನ್ನು ಸುಲಭವಾಗಿ ಸೋಲಿಸಬಹುದು ಎಂದು ಸಲಹೆ ನೀಡುತ್ತಾಳೆ. ಇದರಿಂದ ಪ್ರಚೋದನೆಗೊಂಡ ಹಿರಣ್ಯಕಶಿಪುವು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಗಾಢವಾದ ತಪಸ್ಸಿನಲ್ಲಿ ಕುಳಿತಿದ್ದ ಹಿರಣ್ಯಕಶಿಪುವನ್ನು ಕಂಡು ದೇವೇಂದ್ರನು ಭಯಭೀತಿಗೊಳ್ಳುತ್ತಾನೆ. ಕಾರಣ, ಇಂದ್ರನ ಪದವಿ ಹೋಗುತ್ತದೆಂಬ ಭಯ. ಇದರಿಂದ ಅಗ್ನಿ, ವಾಯು, ವರುಣರನ್ನು ಕರೆಸಿ ಭೀಕರವಾದ ಮಳೆ ಸುರಿಸುತ್ತಾನೆ. ಭೀಕರವಾದ ಚಂಡಮಾರುತ, ಗಾಳಿ, ಬಿರುಗಾಳಿ ಸಹಿತ ಮಳೆ ಸುರಿಯುತ್ತದೆ. ಯಾವುದಕ್ಕೂ ಜಗ್ಗದ ಹಿರಣ್ಯಕಶಿಪುವನ್ನು ಬೆಂಕಿಯ ಮಳೆ ಸುರಿಸುತ್ತಾನೆ. ಬೆಂಕಿಯ ಉಂಡೆಗಳನ್ನು ಹಿರಣ್ಯಕಶಿಪುವಿನ ಮೇಲೆ ಬೀಳುವಂತೆ ಮಾಡುತ್ತಾನೆ. ಯಾವುದಕ್ಕೂ ಜಗ್ಗದೆ ಹಿರಣ್ಯಕಶಿಪುವು ಬ್ರಹ್ಮನನ್ನು ಕುರಿತು ಬಹಳ ಕಠಿಣ ಯುಕ್ತಿಗಳೊಂದಿಗೆ ಹಾಗೂ ಕಾಲದ ಪರಿವೇ ತಿಳಿಯದೆ ತಪಸ್ಸನ್ನು ಮಾಡುತ್ತಾನೆ. ಇದರಿಂದ ಬ್ರಹ್ಮನು ಸಂತುಷ್ಟಿಗೊಂಡು ಹಿರಣ್ಯಕಶಿಪುವಿನೆದುರು ಪ್ರತ್ಯಕ್ಷನಾಗುತ್ತಾನೆ. ಹಾಗೆಯೇ ಇಂದಿನ ರೂಪುರೇಷೆಗಳನ್ನು ನೀಡಿ ಹಿರಣ್ಯಕಶಿಪುವನ್ನು ಮತ್ತೆ ರಾಜನಂತೆ ವಿಜೃಂಭಿಸುವಂತೆ ಮಾಡುತ್ತಾನೆ. ಇದರಿಂದ ಸಂತೋಷಗೊಂಡ ಹಿರಣ್ಯಕಶಿಪುವು ಭಗವಂತನನ್ನು ಕುರಿತು, ಭಗವಂತ, ನನಗೆ ಪ್ರಾಣಿ ಪಕ್ಷಿಗಳಿಂದ, ಗಿಡ ಮರಗಳಿಂದಾಗಲಿ, ಕ್ರಿಮಿಕೀಟಗಳಿಂದಾಗಲಿ, ಹೊರಗಡೆಯಾಗಲಿ ಒಳಗಡೆಯಾಗಲಿ
ಕಾಡಲ್ಲಾಗಲಿ ನಾಡಲ್ಲಾಗಲಿ ಊರಲ್ಲಾಗಲಿ ದೇಶದಲ್ಲಾಗಲಿ ನನಗೆ ದೇವತೆಗಳಾಗಲಿ ಮನುಷ್ಯರಾಗಲಿ ನನಗೆ ಮರಣ ಬರದಂತೆ ಕರುಣಿಸು ದೇವ ಎಂದು ಬೇಡಿಕೊಳ್ಳುತ್ತಾನೆ. ಇದರಿಂದ ಬ್ರಹ್ಮನು ಸಂಪೂರ್ಣ ಸಂತುಷ್ಟಿಗೊಂಡು ತಥಾಸ್ತು ಎಂದು ಹೇಳಿ ವರವನ್ನು ನೀಡಿ ಅದೃಶ್ಯರಾಗುತ್ತಾರೆ. ಈ ವರವನ್ನು ಪಡೆದ ಹಿರಣ್ಯಕಶಿಪುವು ಮರಳಿ ತನ್ನ ಊರಿಗೆ ಹಿಂತಿರುಗುವ ಸಂದರ್ಭದಲ್ಲಿ ಅಲ್ಲಿ ಕಯಾದು ಒಂದು ಗಂಡು ಮಗುವಿಗೆ ಜನ್ಮ ನೀಡಿರುತ್ತಾರೆ. ಆ ಮಗುವೇ ಭಕ್ತ ಪ್ರಹ್ಲಾದ. ಪ್ರಹ್ಲಾದ ಕುಮಾರನಿಗೆ ಕಾಲಕಾಲಕ್ಕೆ ಒಳ್ಳೆಯ ಉತ್ತಮ ವ್ಯಾಸಂಗವನ್ನು ಕೊಟ್ಟು ರಾಜಕುಮಾರನಂತೆ ನಡೆಸಿಕೊಳ್ಳುವ ಬದಲು ಸಾಮಾನ್ಯ ಮನುಷ್ಯನಂತೆ ಅವನನ್ನು ಬೆಳೆಸುತ್ತಾ ಎಲ್ಲ ಗುರುಕುಲದಲ್ಲಿ ಸಕಲ ವಿದ್ಯೆಗಳಲ್ಲಿಯೂ ಪಂಡಿತ ಪಾಮರರಂತೆ ತನ್ನ ಮಗನು ಅತ್ಯುತ್ತಮ ವಿದ್ಯಾವಂತನಾಗಿ ಬೆಳೆಯಲೆಂಬ ಆಸೆಯಿಂದ ಹಿರಣ್ಯಕಶ್ಯಪವು ಗುರುಕುಲಕ್ಕೆ ಕಳುಹಿಸುತ್ತಾನೆ. ಯಾವುದೇ ಕಾರಣಕ್ಕೂ ಹರಿಯ ನಾಮವನ್ನು ಉಚ್ಚರಿಸಬಾರದೆಂಬ ಮೂಲೋಕಗಳಿಗೂ ಡಂಗುರ ಸಾರಿದ ಹಿರಣ್ಯಕಶ್ಯಪವು ತನ್ನ ಮಗನಿಗೆ ವಿದ್ಯೆ ಕಲಿಸಲು ಬಂದ ಗುರುಗಳಿಗೂ ಇದನ್ನೇ ಹೇಳುತ್ತಾನೆ. ಯಾವುದೇ ಕಾರಣಕ್ಕೂ ಹರಿಯ ಬಗ್ಗೆ ಚಕಾರವೆತ್ತಬಾರದು. ಪರಶಿವನನ್ನು ಕುರಿತು ಅದೆಷ್ಟು ವಿದ್ಯೆಯನ್ನು ತಿಳಿಸುವಿರೋ ಹೇಳಿಕೊಡಿ ಎಂದು ತನ್ನ ಮಗನ ಬಗ್ಗೆ ಗುರುಗಳಿಗೆ ಅರಹುತ್ತಾನೆ. ಗುರುಕುಲಕ್ಕೆ ಹೋದ ಭಕ್ತ ಪ್ರಹ್ಲಾದನು ತನ್ನ ಎಲ್ಲ ವಿದ್ಯಾರ್ಥಿಗಳೊಡಗೂಡಿ ಗುರುಗಳು ಹೇಳಿಕೊಡುವ ಪಾಠವನ್ನು ಸಮಚಿತ್ತದಿಂದ ಕೇಳುತ್ತಾ, ಹಾಗೆಯೇ ಗುರುಗಳು ನಾರಾಯಣನು ನಿಮ್ಮ ತಂದೆಯ ವೈರಿ, ಜಗತ್ತಿಗೆಲ್ಲ ಓಂ ನಮೋ ಹಿರಣ್ಯಕಶ್ಯಪಾಯ ಎಂದು ಬೋಧಿಸುವ ಗುರುಗಳ ಕುರಿತು, ಗುರುಗಳೇ, ಹರಿನಾಮವೇ ನಿತ್ಯ, ಹರಿನಾಮವೇ ಸತ್ಯ, ಮಿಕ್ಕೆಲ್ಲವೂ ನಶ್ವರ. ನಮ್ಮ ತಂದೆಯನ್ನು ಜಗದೀಶ್ವರ ಎಂದು ಹೇಳುತ್ತೀರಿ, ಅವನಿಗೆ ಸಾವಿಲ್ಲವೇ ಎಂದು ಪ್ರಶ್ನಿಸುತ್ತಾನೆ. ಇದರಿಂದ ವಿಚಲಿತಗೊಂಡ ಗುರುವು, ಯಾವುದೇ ಕಾರಣಕ್ಕೂ ನಿಮ್ಮ ತಂದೆಯನ್ನು ನಿಂದಿಸಬಾರದು. ಜನ್ಮ ನೀಡಿದಾತ ಜನ್ಮದಾತನಲ್ಲವೇ ನಿನಗೆ? ಆದ ಕಾರಣ ನೀನು ತಂದೆಯನ್ನು ನಿಂದಿಸಬಾರದು. ನಿಮ್ಮ ತಂದೆ ಹೇಳಿಕೊಟ್ಟ ಮಾತನ್ನು ಕೇಳು ಎಂದು ಹೇಳುತ್ತಾನೆ. ಗುರುವಿನ ಮಾತನ್ನು ಅಲ್ಲಗಳೆದ ಭಕ್ತ ಪ್ರಹ್ಲಾದ ಯಾವುದೇ ಸಂದರ್ಭದಲ್ಲೂ ಯಾವುದೇ ಕಾರಣಕ್ಕೂ ಹರಿಯೇ ಸತ್ಯ, ಹರಿಯೇ ನಿತ್ಯ, ಇದನ್ನು ನಾನು ಚಾಚೂ ತಪ್ಪದೆ ಪಾಲಿಸುವೆ ಎಂಬ ಮಾತಿನೊಂದಿಗೆ ನಿಲ್ಲುತ್ತಾನೆ. ಈ ವಿಷಯವಾಗಿ ಅರಮನೆಗೆ ಗುರು ಬಂದು ಭಕ್ತ ಪ್ರಹ್ಲಾದನ ಹಾಗೂ ಅವನ ಅನುಚರರು ಕೂಡ ಪ್ರಹ್ಲಾದನಿಂದ ಕೆಡುತ್ತಿದ್ದು, ಎಲ್ಲರೂ ಹರಿಯೇ ನಿತ್ಯ, ಹರಿಯೇ ಸತ್ಯ ಎನ್ನುವಂತೆ ಮಾಡುತ್ತಿದ್ದಾನೆ ನಿಮ್ಮ ಮಗ ಭಕ್ತ ಪ್ರಹ್ಲಾದ. ಅವನಿಗೆ ಹೊಡೆಯುವ ಹಾಗೂ ಇಲ್ಲ, ಬಿಡುವ ಹಾಗೂ ಇಲ್ಲ, ತಿದ್ದುವ ಹಾಗೂ ಇಲ್ಲ, ತೀಡುವ ಹಾಗೂ ಇಲ್ಲ. ಒಂದು ಮಾಡಿದರೆ ಕಡಿಮೆ, ಒಂದು ಮಾಡಿದರೆ ಹೆಚ್ಚು, ಈ ರೀತಿ ವರ್ತಿಸುತ್ತಿರುವ ಪ್ರಹ್ಲಾದನನ್ನು ಯಾವುದೇ ಕಾರಣಕ್ಕೂ ನಾನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ನಡುಗುತ್ತಾ ನುಡಿದು ಹೊರಡುತ್ತಾನೆ. ಇದರಿಂದ ಕುಪಿತಗೊಂಡ ಹಿರಣ್ಯಕಶ್ಯಪವು ಮಗನನ್ನು ಕುರಿತು, ಪ್ರಹ್ಲಾದ ಕುಮಾರ, ನಿನ್ನ ತಂದೆಯೇ ಸತ್ಯ, ಉಳಿದದ್ದೆಲ್ಲವೂ ನಿತ್ಯ, ಅದನ್ನು ಮಾತ್ರ ನೀನು ತಿಳಿಯಬೇಕು, ಅದನ್ನೇ ಸ್ಮರಿಸಬೇಕು ಎಂದು ತಿಳಿ ಹೇಳುತ್ತಾನೆ. ಹಾಗೆಯೇ ನಿನ್ನ ತಂದೆಯೇ ಈ ಜಗದೊಡೆಯ, ಆ ಹರಿಯಲ್ಲ ಎಂದು ಕೂಡ ತಿಳಿಸುತ್ತಾನೆ. ಆದರೆ ಯಾವುದಕ್ಕೂ ಜಗ್ಗದ ಬಗ್ಗದ ಪ್ರಹ್ಲಾದನನ್ನು ಆನೆಯಿಂದ ತುಳಿಸುತ್ತಾನೆ. ಆದರೆ ಆ ಆನೆಯು ಇವನನ್ನು ಆಶೀರ್ವದಿಸಿ ಹೂವನ್ನು ಹಾಕುತ್ತದೆ, ಪ್ರಪಾತಕ್ಕೆ ನೂಕಿಸುತ್ತಾನೆ. ಆದರೆ ಪಾತಾಳದ ಕೆಳಗೆ ಹರಿಯು ಪ್ರಹ್ಲಾದನನ್ನು ಹಿಡಿದು ರಕ್ಷಿಸುತ್ತಾನೆ. ತಾಯಿಯಿಂದಲೇ ವಿಷಪ್ರಾಶನ ಮಾಡಿಸುತ್ತಾನೆ. ಆದರೂ ಪ್ರಹ್ಲಾದ ಕುಮಾರನಿಗೆ ಏನೂ ಆಗುವುದಿಲ್ಲ. ಇದರಿಂದ ಚಿಂತೆಗೀಡಾದ ಹಿರಣ್ಯಕಶ್ಯಪವು ಪ್ರಹ್ಲಾದನನ್ನು ಕುರಿತು ಅನೇಕ ಪ್ರಶ್ನೆಗಳನ್ನು ಕೇಳಲಾಗಿ, ಪ್ರಹ್ಲಾದನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತಾ ಸಮಂಜಸವಾಗಿ ಉತ್ತರ ನೀಡುತ್ತಾ, ಹಾಗೆಯೇ ಪ್ರಹ್ಲಾದನು ಕೂಡ ತಂದೆಯನ್ನು ಕುರಿತು ಪ್ರಶ್ನೆಗಳನ್ನು ಕೇಳುತ್ತಾನೆ. ತಂದೆಯೇ, ನಿನ್ನ ತಂದೆ ಯಾರು? ಅವರ ತಂದೆ ಯಾರು? ಅವರ ತಂದೆ ಯಾರು? ಹೀಗೆ ಕೇಳುತ್ತಾ ಸಾಗಿದಾಗ ಕೊನೆಗೆ ಹಿರಣ್ಯಕಶ್ಯಪವು ಮೂಕವಿಸ್ಮಿತನಾಗುತ್ತಾನೆ ಹಾಗೂ ಉತ್ತರ ಕೊಡೋದಾಗುತ್ತಾನೆ. ಕಾರಣ, ಹರಿಯೇ ಬರುತ್ತಾನೆ. ಆ ಕಾರಣದಿಂದ ಉತ್ತರ ನೀಡಲು ಸಾಧ್ಯವಾಗುವುದಿಲ್ಲ. ಹಾಗೆಯೇ ನಿನ್ನ ಹರಿಯು
ನನ್ನಲ್ಲಿರುವನೇ ನಿನ್ನಲ್ಲಿರುವನು ಅದು ತಿಳಿದಿದೆ. ಹಾಗೆಯೇ ಈ ಕಂಬದಲ್ಲಿರುವನೇ ಆ ಕಂಬದಲ್ಲಿರುವನೇ, ಸೃಷ್ಟಿಯಲ್ಲಿ ಎಲ್ಲೆಲ್ಲಿಯೂ ಹರಿಯು ಇದ್ದಾನೆ ಎಂದು ಪ್ರಹ್ಲಾದ ಕುಮಾರನು ತಿಳಿಸುತ್ತಾನೆ. ಇದರಿಂದ ಕುಪಿತಗೊಂಡ ಹಿರಣ್ಯಕಶ್ಯಪವು ಈ ಕಂಬದಲ್ಲಿರುವನೇ ಈ ಕಂಬದಲ್ಲಿಯೂ ಇರುವನೇ ಎಂದರೆ ಎಲ್ಲ ಸ್ಥಳದಲ್ಲಿಯೂ ಭಗವಂತನಿದ್ದಾನೆ. ಹರಿಯಿಲ್ಲದ ಜಾಗವಿಲ್ಲ, ಹರಿಯಿಲ್ಲದ ಸ್ಥಳವಿಲ್ಲ, ಹರಿಯಿಲ್ಲದ ಬಂಧುವಿಲ್ಲ, ಹರಿಯಿಲ್ಲದ ವ್ಯಕ್ತಿ ಇಲ್ಲ ಎಂದು ಪ್ರಹ್ಲಾದ ಕುಮಾರ ತಿಳಿಸುತ್ತಾನೆ. ಇದರಿಂದ ಕುಪಿತಗೊಂಡ ಹಿರಣ್ಯಕಶ್ಯಪವು ತನ್ನ ಅರಮನೆಯ ಕಂಬವನ್ನು ಒಡೆಯುತ್ತಾನೆ. ಕಂಬವನ್ನು ಒಡೆಯುವ ಏಟಿಗೆ ಭೂಮಂಡಲ ಹಾಗೂ ನಭೋಮಂಡಲಗಳು ನಡುಗುತ್ತವೆ, ನದಿಗಳು ಹುಚ್ಚೆದ್ದು ಹರಿಯುತ್ತವೆ, ಸೃಷ್ಟಿಯೇ ಅಲ್ಲೋಲಕಲ್ಲೋಲವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಭಗವಂತನಾದ ಮಹಾವಿಷ್ಣುವು ಉಗ್ರನರಸಿಂಹಾವತಾರವನ್ನು ತಾಳಿ ಬರುತ್ತಾನೆ. ಆ ಕಂಬವನ್ನು ಸೀಳಿಕೊಂಡು ಬರುವ ದೃಶ್ಯವನ್ನು ಕಂಡ ಭಕ್ತ ಪ್ರಹ್ಲಾದನು ಭಯಭೀತನಾಗುತ್ತಾನೆ. ಆದರೆ ಹಿರಣ್ಯಕಶ್ಯಪವು ಬಹಳ ಸಂತೋಷ ಪಡುತ್ತಾನೆ. ಬೇಷ್ ಮಗನೇ, ನಾನು ಎಲ್ಲಿಯೂ ಹುಡುಕುತ್ತಾ ಸಾಗಿದರೂ ಸಿಗದ ಈ ಹರಿ ಇಂದು ನಿನ್ನಿಂದ ದೊರಕಿದ್ದಾನೆ, ಬೇಷ್ ಎಂದು ತಿಳಿಸಿ ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ. ಅಲ್ಲಿಯೂ ಭಕ್ತ ಪ್ರಹ್ಲಾದನು ಹಿರಣ್ಯಕಶ್ಯಪವನ್ನು ತಡೆಯುತ್ತಾನೆ. ಆದರೆ ಯಾವುದೇ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ನಿರ್ಲಕ್ಷಿಸಿ ಯುದ್ಧಕ್ಕೆ ಅಣಿಯಾಗುತ್ತಾನೆ ಹಿರಣ್ಯಕಶ್ಯಪವು. ಇಬ್ಬರಿಗೂ ಘನಘೋರ ಯುದ್ಧ ನಡೆಯುತ್ತದೆ. ಆದರೆ ಈ ಉಗ್ರ ನರಸಿಂಹಸ್ವಾಮಿಯ ಪಂಜದ ಏಟನ್ನು ತಡೆಯದೆ ಹಿರಣ್ಯಕಶ್ಯಪವು ತತ್ತರಿಸಿ ಹೋಗುತ್ತಾನೆ. ಹಿರಣ್ಯಕಶ್ಯಪವನ್ನು ಎತ್ತಿ ಹಾಗೆ ಸಾಗುತ್ತಾ ಹೊಸಿಲ ಮೇಲೆ ಕುಳಿತುಕೊಳ್ಳುತ್ತಾರೆ. ಅತ್ತ ಮನೆಯ ಹೊರಗೂ ಅಲ್ಲ, ಇತ್ತ ಮನೆಯ ಒಳಗೂ ಅಲ್ಲ ಎನ್ನುವ ರೀತಿಯಲ್ಲಿ ಕುಳಿತುಕೊಂಡು ಹಿರಣ್ಯಕಶ್ಯಪುವಿನ ಹೊಟ್ಟೆಯನ್ನು ಬಗೆದು ಕರಳುಗಳನ್ನು ಮಾಲೆಯಾಗಿ ಹಾಕಿಕೊಳ್ಳುತ್ತಾನೆ. ಇದರಿಂದ ಪ್ರಹ್ಲಾದ ಕುಮಾರನು ಭಯಭೀತನಾಗುತ್ತಾನೆ. ಆದರೆ ಎಲ್ಲ ದೇವತೆಗಳು ಪ್ರಹ್ಲಾದನಿಗೆ ಧೈರ್ಯ ತುಂಬುತ್ತಾ ಭಗವಂತನಲ್ಲಿ ಮೊರೆ ಇಡುತ್ತಾರೆ. ಇದರಿಂದ ಭಗವಂತನು ಶಾಂತಚಿತ್ತನಾಗುತ್ತಾನೆ. ದಶಾವತಾರದ ನರಸಿಂಹಾವತಾರ ಮುಗಿಯಿತು. ಮುಂದಿನ ಅವತಾರ ವಾಮನ ಅವತಾರ. ಬನ್ನಿ ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಇದೇ ರೀತಿ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲನ್ನು ಬೆಳೆಸಿ, ಹರಸಿ, ಹಾರೈಸಿ ಅಂತ ಕೇಳ್ಕೊಳ್ತಾ ಪ್ರತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.